ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ ವೀಕ್ಷಕರೇ, ನಾನು A to Z ಸುದ್ದಿವಾಹಿನಿಯಿಂದ ಕನ್ನಡ ನಜೀರ್. ಇವತ್ತು ಮುಖ್ಯ ಅತಿಥಿಯಾಗಿ ಅನಿವಾಸಿ ಭಾರತೀಯರಾದ ಅಶ್ರಫ್ ಶಾ ಅವರು ನಮ್ಮ ಜೊತೆಯಲ್ಲಿ ಅಪ್ಪಟ ಕನ್ನಡಿಗನಾದ ಮಂಗಳೂರಿನಲ್ಲಿ ಜನಿಸಿದ ವ್ಯಕ್ತಿ ಅಶ್ರಫ್ ಶಾ ಅವರಿಗೆ ಸ್ವಾಗತವನ್ನು ಬಯಸೋಣ. ನಮಸ್ಕಾರ ಅಶ್ರಫ್ ಅವರೇ. ನಮಸ್ಕಾರ. ನಮಸ್ಕಾರ ಅಶ್ರಫ್ ಅವರೇ, ಬೆಂಗಳೂರಿಗೆ ನಿನ್ನೆ ತಾನೇ ಬಂದಿದ್ದೀರಿ. ಏನ್ ಅನಿಸ್ತಾ ಇದೆ? 18 ವರ್ಷದ ವ್ಯತ್ಯಾಸಗಳಲ್ಲಿ ಕನ್ನಡಿಗರಲ್ಲಿ ಹಾಗೂ ದುಬೈನಲ್ಲಿರುವಂತಹ ವ್ಯತ್ಯಾಸಗಳೇನು? ನಿನ್ನ ತಾನೇ ಬಂದಾಗ ಬೆಂಗಳೂರನ್ನು ನೋಡುವಾಗ ನಾವೇಕೆ ಬೆಂಗಳೂರನ್ನು ಬಿಟ್ಟು ದುಬೈಯಲ್ಲಿ ಹೋಗಿ 20 ವರ್ಷದಿಂದ ಅಲ್ಲಿ ಯಾಕೆ ಇದ್ದೇವೆ ಎಂಬ ಒಂದು ಬೇಸರ ಬೆಂಗಳೂರನ್ನು ನೋಡುತ್ತಾ ಈಗ ಕಾರಿನಲ್ಲಿ ಬರುವಾಗ ರಸ್ತೆಯಲ್ಲಿ ನೋಡುತ್ತಾ ಬರುತ್ತಿದ್ದೇನೆ. ಯಾಕೆ ನಾನು ಬೆಂಗಳೂರನ್ನು ನಮ್ಮೂರನ್ನು ಬಿಟ್ಟು ಯಾಕೆ ನಮ್ಮ ಪರವೂರಿನಲ್ಲಿ ಹೋಗಿ ಇಷ್ಟು ವರ್ಷ ಯಾಕೆ ನಿಂತೆ ಎಂಬ ಒಂದು ಖೇದಕರ ನನಗೆ ಈಗ ಆಗುತ್ತಿದೆ. ತಾಯ್ನಾಡಿನ ಅವಲಂಬನೆ ನಿಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತಲ್ಲ, ಅದು ಹೌದು, ಖಂಡಿತವಾಗಿಯೂ ಇದೆ. ಕನ್ನಡ ಭಾಷೆ ಬಗ್ಗೆ ಹಿಡಿತ ಈವರೆಗೂ ಇಟ್ಟಿದ್ದೀರಲ್ಲ ನೀವು? ಹೌದು, ಖಂಡಿತವಾಗಿಯೂ ಕನ್ನಡ ಭಾಷೆ ಅಂದ್ರೆ 20 ವರ್ಷದಿಂದ ಅಲ್ಲಿರುವಾಗ ನಮ್ಮ ಕನ್ನಡ ಭಾಷೆಯನ್ನು ಮರೆಯುವ ಹಾಗೆ ಯಾವತ್ತೂ ಇಲ್ಲ. ಆದರೆ ಇವತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ನೀವು ಫ್ಲೂಯೆಂಟ್ ಆಗಿ ಮಾತನಾಡುವಾಗ ನಮಗೆ ಒಂದು ಬೇಸರ ಏನೆಂದರೆ ನಾವು 20 ವರ್ಷದಿಂದ ಪರವೂರಿನಲ್ಲಿ ಸೆಟ್ಲ್ ಆದ್ದರಿಂದ ನಮಗೆ ಆ ಕನ್ನಡ ಭಾಷೆಯ ಕೆಲವು ಪದಗಳನ್ನೇ ನಾವು ಮರೆತಿದ್ದೇವೆ. ಆದರೂ ಕೂಡ ಸ್ವಚ್ಛವಾಗಿ ಮಾತನಾಡಲು ಇನ್ನಷ್ಟು ಟ್ರೈ ಮಾಡುತ್ತಾ ಇದ್ದೇವೆ. ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದೀರಿ ಅಶ್ರಫ್ ಅವರಲ್ಲಿ? ಕನ್ನಡಿಗರಿಗೆ ಸಾಧಾರಣ ನನ್ನ ಒಂದು 60ಕ್ಕೂ ಹೆಚ್ಚಾದ ಜನರಿಗೆ ನನ್ನ ಪರ್ಸನಲ್ ಆಗಿ ನಾನು ಅವರಿಗೆ ಕೆಲಸವನ್ನು ಮಾಡಿ ಕೊಟ್ಟಿದ್ದೇನೆ. ನನ್ನ ನೆನಪಿನಲ್ಲಿ ನಿಮ್ಮ ಜನ್ಮಸ್ಥಳವಾದಂತ ಮಂಗಳೂರು ನಿಮಗೆ ನೆನಪು ಬರುತ್ತಾ? ಖಂಡಿತವಾಗಿಯೂ ನೆನಪು ಬರುತ್ತದೆ. ನಾನು ಈಗ ಬಿಸ್ನೆಸ್ ಸ್ಟಾರ್ಟ್ ಆಗಿ ಒಂದು 6-7 ವರ್ಷವಾಯಿತು. ನಾನು ಪ್ರತಿ ತಿಂಗಳು ಊರಿಗೆ ಬರ್ತಾ ಇದ್ದೇನೆ. ಮಂಗಳೂರು ಏರ್ಪೋರ್ಟಿಗೆ ಬರುವುದು. ಖಂಡಿತವಾಗಿಯೂ ನಮ್ಮೂರನ್ನು ಯಾವತ್ತೂ ಮರೆಯುವಾಗಿಲ್ಲ. ಅದೇ ತರ ನನ್ನ ಆಫೀಸಿನಲ್ಲಿ ಕೂಡ ನಮ್ಮ ಕನ್ನಡದವರೇ ಆದ 4-5 ಜನ ಸ್ಟಾಫ್ ನನ್ನೊಟ್ಟಿಗೆ ಇದ್ದಾರೆ. ನಾನು ಬೇರೆಯವರನ್ನು ಯಾವತ್ತೂ ಆರಿಸಿಕೊಂಡಿರಲಿಲ್ಲ. ಕನ್ನಡ ಭಾಷೆಯನ್ನು ಕೂಡ ಆಫೀಸಿನೊಳಗೆ ಮಾತನಾಡುವ ಒಂದು ಅಭ್ಯಾಸವನ್ನು ಕೂಡ ಕೆಲವೊಮ್ಮೆ ನಾನು ಕನ್ನಡದಲ್ಲಿಯೇ ಮಾತನಾಡಿ ಅವರನ್ನು ಕರೆಯುತ್ತಾ ಇದ್ದೇನೆ. ಆದರೂ ಇಂಗ್ಲಿಷ್ ಮಾತನಾಡುವುದು ನಮ್ಮ ಆಫೀಸ್ಗಳಲ್ಲಿ ಜಾಸ್ತಿ ಆಗಿರ್ತದೆ. ಆದರೆ ಕನ್ನಡವನ್ನು ಮರೆಯಬಾರದೆಂದು ಕೆಲವೊಮ್ಮೆ ಕನ್ನಡದಲ್ಲಿಯೇ ಮಾತನಾಡುತ್ತೇನೆ. ಅದಲ್ಲದೆ ನಮ್ಮ ಕರ್ನಾಟಕದ 5-6 ಸಂಘ ಸಂಸ್ಥೆಗಳಲ್ಲಿ ನಾನು ಒಳ್ಳೆಯ ಕಾರ್ಯಕರ್ತನಾಗಿ ಅದರಲ್ಲಿ ಕೆಲಸ ಮಾಡುತ್ತಾ ಇದ್ದೇನೆ. ಅದೇ ತರ ಕುಂಬ್ರದ ಒಂದು ಕರ್ನಾಟಕ ಇಸ್ಲಾಮಿಕ್ ಸೆಂಟರ್ ಅಲ್ಲಿ 4-5 ವರ್ಷದಿಂದ ಅದರಲ್ಲಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡುತ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಪರವೂರಿನಲ್ಲಿ ಯಾವುದೇ ಒಂದು ಕನ್ನಡ ಫಂಕ್ಷನ್ ಆಗುವಾಗ ಖಂಡಿತವಾಗಿಯೂ ನಾವು ಅಲ್ಲಿ ಪಾಲ್ಗೊಳ್ಳುತ್ತೇವೆ. ಅದಲ್ಲದೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ಅನಿವಾಸಿ ಭಾರತೀಯ ಕನ್ನಡ ಸಂಘಕ್ಕೆ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ಗೆ ಬಂದಿದ್ರು. ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಅದರಲ್ಲಿ ಬಹಳ ಸಂತೋಷವಾಗಿದೆ. ಅದರಿಂದ ಆ ಒಂದು 2 ವರ್ಷದಿಂದ ಇವತ್ತು ಅನಿವಾಸಿ ಭಾರತೀಯರಿಗೆ ತುಂಬಾ ಸೌಕರ್ಯಗಳನ್ನ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಸರ್ಕಾರದಲ್ಲಿ ನಮಗೆ ತುಂಬಾ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಖುಷಿ ಇದೆ ಆ ವಿಷಯದಲ್ಲಿ. ದುಬೈಗೆ ರಾಹುಲ್ ಗಾಂಧಿ ಅವರು ಬಂದಾಗ ತಾವು ಕೂಡ ಪಾಲ್ಗೊಂಡಿದ್ರ ಆ ಕಾರ್ಯಕ್ರಮದಲ್ಲಿ? ರಾಹುಲ್ ಗಾಂಧಿ ಅವರು ಬಂದಾಗ ನಮಗೆ ನಮ್ಮ ಮಿತ್ರರಾದ ಒಂದು VIP ಪಾಸ್ ಕೊಟ್ಟಿದ್ದರು. ನಾವು ಕೂಡ ಹೋಗಿದ್ದೆವು. ಬಹಳ ಸಂತೋಷವಾಗಿದೆ. ಆದರೆ ಅಷ್ಟೊಂದು ಜನ ಸೇರಿ ನಮ್ಮ ದುಬೈಯ ಯಾವುದೇ ಒಂದು ಫಂಕ್ಷನ್ಗಾಗಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ನಮ್ಮ ಭಾರತೀಯರು ಸೇರಿದ್ದು ಒಂದು ಅಷ್ಟೊಂದು ಜನಸಾಗರ ಯಾವತ್ತೂ ಕಾಣಲಿಲ್ಲ. ಅದರಿಂದ ಅದನ್ನು ದುಬೈಯ ಗವರ್ಮೆಂಟ್ ನೋಡಿ ಬಹಳ ಅಚ್ಚರಿಯಾಗಿದೆ. ಅಲ್ಲಿ ಕರ್ನಾಟಕ, ಹಿಂದೂಸ್ತಾನ್, ಭಾರತೀಯರು ಇಲ್ಲದಿದ್ದರೆ UAE ಇಲ್ಲ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಆ ಕಾರ್ಯಕ್ರಮದಲ್ಲಿ. ಸತ್ಯವಾಗಿಯೂ ಹೌದು. ಆವತ್ತಿನ ಒಂದು ರಾಹುಲ್ ಗಾಂಧಿಯ ಒಂದು ಫಂಕ್ಷನ್ ನಲ್ಲಿ ಅಷ್ಟೊಂದು ಜನಸಾಗರ ಸೇರಲು ಭಾರತೀಯರೇ ಕಾರಣ. ಅದನ್ನು ನೋಡಿ ನಮ್ಮ UAE ಸರ್ಕಾರವೇ ಒಂದು ನೋಡಿ ಅಚ್ಚರಿಯಾಗಿದೆ. ಇಷ್ಟೊಂದು ಭಾರತೀಯರು ಎಲ್ಲಿಂದ ಹರಿದಾಡಿ ಬಂದರು, ಎಷ್ಟೊಂದು ಜನಸಾಗರ. ಅದನ್ನು ಕಂಟ್ರೋಲ್ ಮಾಡಲಾಗದೆ ಒಂದು 25-50 ಸಾವಿರ ಜನರು ಗೇಟ್ ನ ಆ ಕಡೆ ನಿಂತು ಒಳಗೆ ಪರ್ಮಿಷನ್ ಇಲ್ಲದೆ ನಿಂತುಕೊಂಡು ಹೋಗಿ
ರಾಹುಲ್ ಗಾಂಧಿ ಅವರ ಆ ಒಂದು ಇನ್ಸೈಡ್ ಪ್ರೋಗ್ರಾಮ್ ಅಲ್ಲಿ ಸ್ಟೇಡಿಯಂ ಅಲ್ಲಿ ಜನಸಾಗರದಿಂದ ಕಂಟ್ರೋಲ್ ಆಗದೆ ಪೊಲೀಸಿನವರು ಕೂಡ ಅದನ್ನು ಕಂಟ್ರೋಲ್ ಮಾಡದೆ ಹದಗೆಟ್ಟಿದ್ದಾರೆ. ಅಷ್ಟೊಂದು ಜನಸಾಗರ ಅಲ್ಲಿ ಬಂದು ಸೇರಿದ್ದು ಇಲ್ಲ ಅನ್ನ ವಾತಾವರಣ ಫಂಕ್ಷನ್ ಆಗ್ತಾ ಇತ್ತು, ಅಷ್ಟು ಜನ ಸೇರಿದ್ರು. ಖಂಡಿತವಾಗಿಯೂ ಹೌದು, ಖಂಡಿತವಾಗಿ ಹೆಚ್ಚಿನ ಮಂಗಳೂರು ಕರಾವಳಿ ಭಾಗದ ಜನ ಇದ್ದಾರೆ ಯುಎಇನಲ್ಲಿ ಅಂತ ಹೇಳಿ ಜನ ಹೇಳ್ತಾರೆ. ಹೌದಾ ಅಶ್ರಫ್ ಅವರೇ? ಖಂಡಿತವಾಗಿಯೂ ರಾಹುಲ್ ಗಾಂಧಿ ಅವರು ಕನ್ನಡದವರು ಇದ್ದರು, ಅದು ಎಲ್ಲರೂ ಸೇರಿದ್ದಾರೆ. ನಮ್ಮ ರಾಹುಲ್ ಗಾಂಧಿ ಅವರು ಬಂದದ್ದು ಅದೊಂದು ನಮಗೆ ಗಿನ್ನಿಸ್ ಬುಕ್ಕಿನಲ್ಲಿ ಬರೆದಿಡಬೇಕಂತ ಒಂದು ವಿಷಯ. ಅಷ್ಟೊಂದು ಜನಸಾಗರ ಯುಎಇ ಗವರ್ಮೆಂಟೇ ನೋಡಲಿಲ್ಲ. ಭಾರತೀಯರು ಅಷ್ಟೊಂದು ಜನ ಇದ್ದರೂ ಈ ಒಗ್ಗಟ್ಟಾಗಿ ಸೇರುವುದನ್ನು ಮೊಟ್ಟ ಮೊದಲಿಗೆ ನಮ್ಮ ಯುಎಇ ಗವರ್ಮೆಂಟ್ ಅದಕ್ಕೆ ಮರುದಿನವೇ ಪೇಪರ್ನಲ್ಲಿ ಹಾಕಿ ಅದಕ್ಕೊಂದು ಥ್ಯಾಂಕ್ಸ್ ಅನ್ನು ಕೂಡ ಹೇಳಿದ್ದಾರೆ. ಇಷ್ಟೊಂದು ಜನಸಾಗರವನ್ನು ಸೇರಿಸಿ ಇಷ್ಟೊಂದು ಪ್ರೋಗ್ರಾಮ್ ಅನ್ನು ಸಕ್ಸಸ್ ಮಾಡಿದಂತಹ ನಮ್ಮ RG ಟೀಮ್ ಅಂತ ಹೆಸರಾಗಿ ಅದಕ್ಕೆ ಹೆಸರಿಟ್ಟಿದ್ದಾರೆ. RG ಟೀಮ್ ಅಂತ ಹೇಳಿ ರಾಹುಲ್ ಗಾಂಧಿ ಟೀಮ್. ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯ ಈ ರಾಷ್ಟ್ರದ ಜನತೆಗೆ ದುಬೈಯಲ್ಲಿ ವ್ಯಾಪಾರೀಕರಣ ಉದ್ಯಮವನ್ನ ಮಾಡಿಕೊಂಡಿದ್ದೀರಿ, ಈ ರಾಷ್ಟ್ರ ಹೇಗೆ ನಡಿಬೇಕಂತ ಕೊನೆಯದಾಗಿ ಒಟ್ಟಾರೆಯಾಗಿ ನಿಮ್ಗೆ ನಾನು ಕೇಳ್ತಾ ಇದ್ದೀನಿ ಅಶ್ರಫ್ ಅವರೇ. ಎಲ್ಲರೂ ಸಂತೋಷದಿಂದಿರಬೇಕು, ಎಲ್ಲರೂ ಒಳ್ಳೆಯ ಮನ ಕಟ್ಟಬೇಕು, ಎಲ್ಲರೂ ದುಡಿಯಬೇಕು, ಯಾವುದೇ ದುಶ್ಚಟಕ್ಕೆ ಒಳಗಾಗಬಾರದು. ತಮ್ಮ ಕುಟುಂಬವೇ ಮುಖ್ಯ, ನಮ್ಮ ಕುಟುಂಬದ ಒಟ್ಟಿಗೆ ನಾವಿರಬೇಕು, ನಾವು ದುಡಿಯಬೇಕು, ಹಣವನ್ನು ಸಂಪಾದಿಸಬೇಕು, ನಮಗೊಂದು ಕಾರ್ ಇರಬೇಕು, ನಮಗೊಂದು ಮನೆ ಇರಬೇಕು, ಮಕ್ಕಳಿರಬೇಕು, ಸಂತೋಷದಿಂದ ದಿನವನ್ನು ಕಳೆಯಬೇಕಂತ ನಾನು ಎಲ್ಲರಲ್ಲಿಯೂ ಕೂಡ ಕೇಳಿಕೊಳ್ಳುತ್ತೇನೆ. ಕಾರಣ ನಾವು ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಹೊರದೇಶದಲ್ಲಿ ಹೋಗಿ ದುಡಿದ ನಮಗೆ ಗೊತ್ತಿದೆ ಎಷ್ಟು ಕಷ್ಟವನ್ನು ಬಂದು ಈಗ ನಾವು ಒಂದು ಲೆವೆಲ್ ನಲ್ಲಿ ಬಿಸ್ನೆಸ್ ಮಾಡುತ್ತಾ ಇದ್ದೇವೆ. ನಮಗೆ ಬಹಳ ಖುಷಿ ಆಗುತ್ತಾ ಇದೆ. ನಮ್ಮ ಸಮುದಾಯ, ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ಎಲ್ಲರನ್ನು ನೋಡುವಾಗ ಬಹಳ ಸಂತೋಷವೆನಿಸ್ತದೆ. ಒಳ್ಳೆಯದಾಗ್ಲಿ. ವೀಕ್ಷಕರೇ, ನೋಡಿದ್ರಲ್ಲ ಅಶ್ರಫ್ ಅವರ ಮನದಾಳದ ಮಾತು. ಅಶ್ರಫ್ ಅವರು ಹೇಳ್ತಾ ಇದ್ದಾರೆ, ತುಂಬಾ ದಿನದಿಂದ ನಾನು ಅನಿವಾಸಿ ಭಾರತೀಯನಾಗಿ ಅಲ್ಲಿ ದುಡ್ಕೊಂಡಿದ್ದೇನೆ. ನಮ್ಮ ದೇಶಕ್ಕೆ ಬಂದಾಗ ನನಗೆ ಮನಸ್ಸು ಮಿಡಿಯುತ್ತೆ. ಇಲ್ಲಿ ನೋಡಿದಾಗ ಪ್ರೀತಿ, ವಾತ್ಸಲ್ಯ, ಬಾಲ್ಯ, ಇಲ್ಲಿರುವಂತ ಎಲ್ಲಾ ಸಮುದಾಯದ ಜೊತೆಯಲ್ಲಿ ಒಟ್ಟಾರೆಯಾಗಿ ಬದುಕನ್ನ ಕಟ್ಟಿಕೊಂಡಂತ ಕನಸುಗಳು, ಆ ಕನಸು ನನಸಾಗ್ಬೇಕಂದ್ರೆ ನಾವೆಲ್ಲರೂ ಒಟ್ಟಾಗಿ ಬಾಳಬೇಕನ್ನ ಕನಸನ್ನು ಹೊಟ್ಕೊಂಡಿರುವಂತಹ ಅಶ್ರಫ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಯುವಕರಿಗೆ, ನಾವು ನಮಗಾಗಿ ಬದುಕೋದಲ್ಲ, ನಮ್ಮ ಕುಟುಂಬಕ್ಕಾಗಿ ಬದುಕಬೇಕು, ನಮ್ಮ ಸಮಾಜಕ್ಕಾಗಿ ಬದುಕಬೇಕು, ನಮ್ಮ ರಾಜ್ಯಕ್ಕಾಗಿ ಬದುಕಬೇಕು, ನಮ್ಮ ಭಾಷೆಗಾಗಿ ಬದುಕಬೇಕು, ನಮ್ಮ ದೇಶಕ್ಕಾಗಿ ಬದುಕಬೇಕು. ನಾವೆಲ್ಲ ವಿಶ್ವದಲ್ಲಿ ಇರಲಿ, ನಮ್ಮ ದೇಶ ನಮಗೆ ಪ್ರಾಮುಖ್ಯತೆ ಇರುತ್ತೆ, ನಮ್ಮ ಭಾಷೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ವೀಕ್ಷಕರೇ, ಇವರ ಮಾತು ಗಮನ ಇಟ್ಕೊಂಡು ಆ ಭಾಷಾಭಿಮಾನವನ್ನು ಬೆಳೆಸಿಕೊಂಡು ಕೋಮುವಾದಿ ಕುಚೋದ್ಯವಾದಿಗಳ ಕೆಲಸಕ್ಕೆ ಕೈ ಹಾಕದೆ ನಾವೆಲ್ಲ ಭಾರತೀಯರದ್ದು ಬದುಕಬೇಕಂತ ಮಾತನ್ನು ಕೊಟ್ಟಿರುವಂತಹ ನಮ್ಮ ಅಶ್ರಫ್ ಅವರಿಗೆ ವೀಕ್ಷಕರ ಪರವಾಗಿ A to Z ಸುದ್ದಿವಾಹಿನಿ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಅಶ್ರಫ್ ಅವರೇ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಗೆ ಭೇಟಿಯಾಗೋಣ. ನಾನು ನಿಮ್ಮ ಕನ್ನಡ ನಜೀರ್. ಧನ್ಯವಾದಗಳು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.